ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಅಣ್ಣನ ಮದುವೆ ಎಲ್ಲ ಮುಗಿದ ಮೇಲೆ ನಮ್ಮೂರಲ್ಲಿ ಎಕ್ಸಿಬಿಷನ್ ಬಂದಿತ್ತು. ಸೊ ಹಾಗಾಗಿ ನಾವು ಹೊರಟಿದ್ದೀವಿ ನೋಡೋಣ ಅಂತ ಹೇಳಿ. ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಸೊ ಹಾಗಾಗಿ ನಾನು ಫುಲ್ಲು ಇವತ್ತೇನೇನು ನಾವು ಎಲ್ಲ ನೋಡ್ತೀವಿ ಎಕ್ಸಿಬಿಷನಲ್ಲಿ, ಸೊ ಅದನ್ನೇ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಒಂದು 2-3 ಕುದುರೆ ಮತ್ತು ಅದೆಲ್ಲ ಇತ್ತು. ನನ್ನ ಮಗ ನೋಡಿ ತುಂಬ ಹೆದರ್ತಾ ಇದ್ದ. ಸೊ ಹಾಗೆ ಎಂಟ್ರಿ ಫೀಸ್ ಕೊಟ್ಟು ಒಳಗೆ ಬಂದರೆ ಈ ರೀತಿ ಆನೆ ಇದೆ. 3 ಆನೆ ಇಟ್ಟಿದ್ದಾರೆ. ಇದೊಂಥರ ದಸರಾ ಫೀಲ್ ಕೊಡ್ತಾ ಇತ್ತು. ಅಂದರೆ ದಸರಾದಲ್ಲಿ ಈ ಥರ ಆನೆಗಳು ಮೇಲೆಲ್ಲ ಹೇಗೆ ಕುತ್ಕೊಂಡು ಈ ಥರದ್ದೆಲ್ಲ ಸಾಂಪ್ರದಾಯಿಕವಾಗಿ ದಸರಾದಲ್ಲೇ ಎಲ್ಲ ನೋಡೋಕ್ಕಾಗೋದು. ನಾನಂತೂ ಇದುವರೆಗೂ ದಸರಾ ನೋಡಿಲ್ಲ, ಸುಮ್ಮನೆ ಹಾಗೆ ಟಿ ವಿಲೆಲ್ಲ ನೋಡಿದ್ದೆಲ್ಲ ನೆನಪಾಗಿ ಹೇಳಿದೆ. ಸೊ ಹಾಗೆ ಒಳಗೆ ಹೋಗ್ತಾ ನೆಕ್ಸ್ಟು ಏನೋ ಅನಿಮಲ್ಸ್ ಅಂತ ಎಲ್ಲ ಇದೆ. ಆ್ಯಂಡ್ ನೆಕ್ಸ್ಟು ಇದು ಅವತಾರ್ ಮನುಷ್ಯ, ಆಮೇಲೆ ಇನ್ನು ಕೆಲವೊಂದೆಲ್ಲ ಇತ್ತು ಏಲಿಯನ್ಸ್ ಎಲ್ಲ. ನನ್ನ ಮಗ ನೋಡಿ ತುಂಬ ಹೆದರ್ತಾ ಇದ್ದ. ತುಂಬ ಚೆನ್ನಾಗಿತ್ತು. ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಅಂದರೆ ಯಾರು ಇದನ್ನೆಲ್ಲ ಕಾರ್ಟೂನ್ಸ್ ಎಲ್ಲ ಇದೆಲ್ಲ ಯಾರು ನೋಡ್ತಾರೆ ನೋಡಿ ಮಕ್ಕಳು, ಸೊ ಅವ್ರು ಇದನ್ನು ತುಂಬ ಎಂಜಾಯ್ ಮಾಡ್ಬೋದು. ನನ್ನ ಮಗ ಇನ್ನೂ ಚಿಕ್ಕವನು, 1.5 ಇಯರು. ಅವನಿಗೆ ಅಷ್ಟು ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ನೋಡಿ ತುಂಬ ಹೆದರ್ಕೊಳ್ತಾ ಇದ್ದ. ಚಿಕ್ಕಮಂಗ್ಳೂರಲ್ಲಿ ಲಾಸ್ಟ್ ಇಯರು ಫ್ಲವರ್ದು ಈ ಥರ ಬಂದಿತ್ತು. ಈ ಇಯರು ಇದೆ ಅನಿಮಲ್ಸು ಮತ್ತು ಈ ಥರ ಅವತಾರ್ ಮನುಷ್ಯ ಆಗಿರ್ಬೋದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಮಕ್ಕಳಿಗಂತೂ ತುಂಬ ಖುಷಿ ಕೊಡುತ್ತೆ. ನಾವು ಹೋಗಿದ್ದು ವೀಕ್ ಡೇಸಲ್ಲಿ, ಸೊ ಹಾಗಾಗಿ ಜನ ಜಾಸ್ತಿ ಇರಲಿಲ್ಲ, ಆರಾಮಾಗಿ ನೋಡ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಬಂದು 1 ಮಂತ್ ಆಗಿದೆ ಅಂತ ಹೇಳಿದರು. ಹಾಗಾಗಿನೂ ಜನ ಇಲ್ದಲೇ ಇರ್ಬೋದೇನೋ ಗೊತ್ತಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಎಂಜಾಯ್ ಮಾಡೋಕ್ಕೆ, ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿತ್ತು. ಸೊ ನನ್ನ ಮಗಳನ್ನ ನಾನು ಕರ್ಕೊಂಡು ಬಂದಿಲ್ಲ. ನೆಕ್ಸ್ಟು ನನ್ನ ಫ್ಯಾಮಿಲಿ ಅಂದರೆ ನನ್ನ ಗಂಡನ ಫ್ಯಾಮಿಲಿಯವ್ರನ್ನೆಲ್ಲ ಕರ್ಕೊಂಡು ಒಂದು ಸರಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿತ್ತು, ಖುಷಿ ಆಯಿತು. ನನ್ನ ಮಗಳೂ ಬಂದಿದ್ದಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಸೊ ನೋಡಿ, ಇದೆಲ್ಲ ನಾನು ವಾಯ್ಸ್ ಓವರ್ ಕೊಡಬಾರ್ದು ಅಂತ ಅಂದ್ಕೊಂಡೆ. ಯಾಕಂದರೆ ಬೇಜಾರಾಗುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಯಾವಾಗಲೂ ಆ ವಾಯ್ಸ್ ಓವರ್ ಕೇಳೋದೇನು, ಡೈರೆಕ್ಟಾಗಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಇದು ಪ್ರಾಬ್ಲಮ್ ಏನಂತ ಹೇಳಿದರೆ, ಇಲ್ಲಿ ಮ್ಯೂಸಿಕ್ ಎಲ್ಲ ಹಾಕಿದ್ರು. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡಲೇಬೇಕಾಯಿತು. ಡೈರೆಕ್ಟಾಗೆ ನಾನು ಹಾಕೋಕ್ಕಾಗಲ್ಲ. ಇಲ್ಲಿ ನೋಡಿ ಮಂಗಗಳದ್ದು ತುಂಬ ಚೆನ್ನಾಗಿತ್ತು. ನನ್ನ ಮಗಳಿಗೂ ತೋರ್ಸೋಕ್ಕಾಗತ್ತೆ ಅಂತ ಎಲ್ಲ ಪ್ರತಿಯೊಂದೂ ವೀಡಿಯೋ ಮಾಡಿಟ್ಕೊಂಡೆ. ಆ್ಯಂಡ್ ನನ್ನ ಮಗಳಂತೂ ತುಂಬ ಖುಷಿಪಟ್ಲು. ಅವಳಿಗೂ ಖುಷಿ ಆಯಿತು. ಕರ್ಕೊಂಡೋಗು ಅಂತ ಅಳ್ತಾ ಇದ್ಲು. ಅವಳನ್ನ ಕರ್ಕೊಂಡೋಗ್ಬೇಕು ಒಂದು ಸರಿ. ಸೊ ಇವಾಗ ಅದನ್ನೆಲ್ಲ ನೋಡಿಕೊಂಡು ಒಳಗೆ ಬಂದರೆ ಇಲ್ಲೊಂದು ಸ್ವಲ್ಪ ಪರ್ಚೇಸ್ ಮಾಡ್ಬೋದು. ನಮಗೆ ಏನೇನು ಬೇಕು ಅದನ್ನೆಲ್ಲ ತೊಗೋಬೋದು. ಆದರೆ ರೇಟ್ ಮಾತ್ರ ತುಂಬ ಜಾಸ್ತಿ. ನಾವು ಅಂಗಡಿಯಲ್ಲಿ ಕೊಂಡ್ಕೊಳ್ಳೋದಕ್ಕಿಂತ ಇಲ್ಲಿ ರೇಟ್ ಇನ್ನೂ ಜಾಸ್ತಿ ಇತ್ತು. ನನಗೆ ಆ ಥರ ಪರ್ಸ್ನಲಿ ತುಂಬ ಫೀಲ್ ಆಯಿತು. ಆದ್ರೂ ಒಂದು 2-3 ತೊಗೊಂಡೆ. ನೋಡಿ, ಹೇರಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಈ ಥರ ಹೇರಿಂಗ್ಸ್ ಈಗೀಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಕ್ಕೊಳ್ಳೋಕ್ಕೆ. ಸೊ ನೋಡೋಣ. ಇವಾಗ ಇಲ್ಲೇನು ಹಾಟ್ ವಾಟರ್ ಬ್ಯಾಗ್ ಅಂತೆ, ಚೆನ್ನಾಗಿತ್ತು. ಎಲ್ಲಾದರೂ ಹೋದ್ರೂ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಇತ್ತೀಚೆಗೆ ಸಿಸರಿನ್ ಆದಮೇಲಂತೂ ನನಗೆ ತುಂಬ ಬ್ಯಾಕ್ ಪೇಯ್ನ್ ಬರ್ತಾಯಿದೆ. ಸೊ ಹಾಗಾಗಿ ಚೆನ್ನಾಗಿತ್ತು. ಅಷ್ಟೇನು ಕ್ವಾಲಿಟಿ ಬ್ಯಾಡ್ ಅಂತ ಹೇಳೋ ಹಾಗೆ ಏನೂ ಇಲ್ಲ, ತುಂಬ ಚೆನ್ನಾಗಿತ್ತು. ಆ್ಯಂಡ್ 100 ರೂಪಾಯಿಗೆ ಕೊಡ್ಬೋದು ಇದನ್ನು ಅಂತ ಅಂದ್ಕೊಂಡು ನಾವು ತಗೊಂಡ್ವಿ. ಆಮೇಲೆ ಇವರು ಏನೇನೋ ನಮಗೆ ತಗೊಳ್ಳಿ ಅಂತೆಲ್ಲ ತೋರಿಸ್ತಾಯಿದ್ರು. ಸೊ ನಾವೇನು ತೊಗೊಳ್ಲಿಲ್ಲ. 1-2 ಹಾಟ್ ವಾಟರ್ ಬ್ಯಾಗು ಮತ್ತು ಈ ಸ್ವೈಪರ್ 1-2 ತೊಗೊಂಡ್ವಿ ಅಷ್ಟೇ. ಹಾಗೆಯೇ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಏನೇನಿದೆ ಅವ್ರ ಹತ್ರ ಅಂತೆಲ್ಲ ತೋರಿಸ್ತಾಯಿದ್ರು. ಮ್ಯಾಟ್ ಮೇಲೆಲ್ಲ ನೀರು ಹಾಕಿ ಇದನ್ನೆಲ್ಲ ಒರೆಸ್ಬೋದು ಅಂತ ಹಾಗೆಲ್ಲ ಸುಮ್ಮನೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನಾವೂ ಕೇಳ್ತಾ ಇದ್ವಿ. ಸೊ ಅಮ್ಮನದು ಈಗ ಹೊಸ ಮನೆ ಬೇರೆ ಆಗಿರೋದು, ಹೊಸ ಸೊಸೆ ಬೇರೆ ಬಂದಿದ್ದಾರಲ್ಲ, ಸೊ ಅವ್ರಿಗೆ ಕಂಫರ್ಟಬಲ್ ಆಗೋಕ್ಕೆ, ಅಂದರೆ ಅವ್ರಿಗೆ ಏನಾದರೂ ಮನೆಗೆ ಪರ್ಚೇಸ್ ಮಾಡಬೇಕು ಅಂತ ಅನಿಸಿದರೆ ಅವರಿಗೆ ಕೆಲವೊಂದು ಚೇಂಜಸ್ ಬೇಕಲ್ಲ. ಸೊ ಹಾಗಾಗಿ ಅವರೇನಾದರೂ ತೊಗೊಳ್ಲಿ ಅಂತ ಮನೆಗೆ ಆಲ್ರೆಡಿ ಅವರು ಇವಾಗ ಪರ್ಚೇಸಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಮನೆಗೆ ಸ್ಕ್ರೀನ್ ಚೇಂಜ್ ಮಾಡೋದಿರ್ಬೋದು, ಆ ಥರ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ಏನೇನು ಬೇಕು ಅನ್ನೋದು ಅವ್ರಿಗೊಂದಿಷ್ಟ ಇರುತ್ತಲ್ಲ. ಹಾಗೆ ಜಾತ್ರೆಯಲ್ಲಿ ಸ್ವಲ್ಪ ರೇಟು ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ, ಆದರೆ ಅಷ್ಟೇನು ಕಮ್ಮಿ ಇರಲಿಲ್ಲ. ಒಂದು 5-10 ರೂಪೀಸ್ ಏನೋ ಕಮ್ಮಿ ಇತ್ತು ಈ ಶಾಪಲ್ಲಿ. ಆ್ಯಂಡ್ ಬೇರೆ ಶಾಪಲ್ಲೆಲ್ಲ ಅಂದರೆ ಇನ್ನೂ ಜಾಸ್ತಿ ಇತ್ತು. ಸೊ ಹಾಗಾಗಿ ಇಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಒಳಗೆ ಹೊರಟಿದ್ದೀವಿ. ಆ್ಯಂಡ್ ನಮ್ಮ ಅಣ್ಣ, ನಮ್ಮಮ್ಮ,
ಎಲ್ಲರೂ ಜೊತೆಗಿದ್ದಾರೆ. ನಾನು ನನ್ನ ಹಸ್ಬೆಂಡ್ನ ಬಿಟ್ಟು ಅಮ್ಮ ಅಪ್ಪನ ಜೊತೆ ಇದೇ ಫಸ್ಟ್ ಟೈಮ್ ಬಂದಿರೋದು. ಆ್ಯಂಡ್ ಎಕ್ಸಿಬಿಷನ್ಗಂತೂ ನಮ್ಮ ಮನೇಲಿ ಕರ್ಕೊಂಡೇ ಹೋಗ್ತಾ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಅಪ್ಪ ಅಮ್ಮನ ಜೊತೆ ಬಂದಿರೋದು ನಾನು ಯಾವಾಗಲೂ ಹಸ್ಬೆಂಡು ಮಕ್ಕಳ ಜೊತೆನೇ ಹೋಗಿರೋದು. ನೋಡಿ ಎಲ್ಲ ಖಾಲಿ ಖಾಲಿ, ಯಾರೂ ಇಲ್ಲ, ಎಲ್ಲ ಖಾಲಿ ಹೊಡಿತಾ ಇದೆ. ಆ್ಯಂಡ್ ನನ್ನ ಮಗ ನಮ್ಮ ಅಮ್ಮನ ಜೊತೆ ಯಾರ ಜೊತೆನೂ ಹೋಗಲ್ಲ. ಸೊ ಹಾಗಾಗಿ ಹೋಗಿ ಆಟ ಆಡೋಕ್ಕೂ ಆಗ್ತಾ ಇರಲಿಲ್ಲ. ಹಾಗೆಯೇ ಅಲ್ಲೋಗಿ ಒಂದು 2, 3 ತಿಂಡಿಗಳೆಲ್ಲ ಆರ್ಡರ್ ಮಾಡಿಕೊಂಡು ತಿಂಡಿ ತಿನ್ನೋಣ ಅಂತ ಹೋದ್ವಿ. ಚೂರು ಚೆನ್ನಾಗಿರಲಿಲ್ಲ. ರೇಟ್ ಮಾತ್ರ ಜಾಸ್ತಿ ಇತ್ತು, ಆದರೆ ಚೂರು ಚೆನ್ನಾಗೇ ಇರಲಿಲ್ಲ. ಆ್ಯಂಡ್ ಗೋಬಿ ಮಂಚೂರಿ ಟ್ರೈ ಮಾಡಿದ್ವಿ, ಅದಂತೂ ಚೂರು ಚೆನ್ನಾಗಿರಲಿಲ್ಲ. ಮತ್ತು ಇನ್ನೊಂದು ಐಸ್ ಕ್ರೀಮ್ ಟ್ರೈ ಮಾಡಿದ್ವಿ. ಐಸ್ ಕ್ರೀಮ್ ಓಕೆ ಹಂಗೆ ಎಲ್ಲ ಕಡೆ ಎಲ್ಲ ನಾರ್ಮಲಾಗಿ ಹೇಗೆ ಸಿಗುತ್ತೋ ಹಾಗೆ ಇತ್ತು. ಸ್ಪೆಷಲ್ ಅಂತ ಏನೂ ಇರಲಿಲ್ಲ. ಅಲ್ಲೇನೋ ಸ್ಪೆಷಲ್ ಐಸ್ ಕ್ರೀಮ್ ಅಂತ ಹಾಕಿದ್ರು, ಆ ಥರ ಸ್ಪೆಷಲ್ ಅಂತ ಏನೂ ಇರಲಿಲ್ಲ, ಎಲ್ಲ ನಾರ್ಮಲಾಗೇ ಇತ್ತು. ಆ್ಯಂಡ್ ಇನ್ನೊಂದೇನೋ ತೊಗೊಂಡ್ವಿ, ಅದೂ ಅಷ್ಟೇ ಅಮ್ಮ ನೋಡಿ ತಿಂತಾಯಿದ್ದಾರೆ, ಚರ್ಮುರಿ ಎಲ್ಲ. ಚರ್ಮುರಿನೂ ಅಷ್ಟೇ ನಾನೇನು ಅಷ್ಟಾಗಿ ಏನೂ ತಿಂದಿಲ್ಲ. ಓಕೆ, ಖುಷಿ ಆಯಿತು. ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಅಂತ, ಒಂದು ಎಂಟರ್ಟೈನ್ಮೆಂಟ್ ಅಂತ ಹಂಗೆ ಆ ಥರ ಫೀಲ್ ಆಯಿತು ಅಷ್ಟೇ. ಆ್ಯಂಡ್ ಆ ಥರ ಏನು ತುಂಬ ಖುಷಿ ಆಗೋ ಥರ ಏನಿರಲಿಲ್ಲ ಅಲ್ಲಿ. ನೋಡಿ ಜನನೂ ಜಾಸ್ತಿ ಇರಲಿಲ್ಲ ಅಲ್ಲ, ಹಾಗಾಗಿ ಅಷ್ಟೇನು ಖುಷಿ ಆಗಲಿಲ್ಲ. ಹೀಗೇ ಎಲ್ಲ ಮುಗಿಸ್ಕೊಂಡು ಫೈನಲ್ಲಾಗಿ ನಾವು ನಮ್ಮ ಅಮ್ಮನ ಮನೆಗೆ ಹೊರಟಿದ್ದೀವಿ. ನನ್ನ ಮಗ ಐಸ್ ಕ್ರೀಮ್ ಬೇಕು ಅಂತೇಳಿ ಹಠ ಮಾಡಿ ಐಸ್ ಕ್ರೀಮ್ ತೊಗೊಂಡ. ಅದನ್ನು ನನಗೂ ತಿನ್ನೋಕ್ಕೆ ಬಿಡ್ತಾಯಿಲ್ಲ, ಅವನು ತಿಂತಾಯಿಲ್ಲ. ಆ್ಯಂಡ್ ತುಂಬ ಚಳಿ ಇದೆ ಚಿಕ್ಕಮಂಗ್ಳೂರಲ್ಲಿ. ಈಗ ಯಾರಾದರೂ ಟ್ರಿಪ್ ಏನಾದರೂ ಬರೋರು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ತುಂಬ ಅಂದರೆ ತುಂಬ ಚಳಿ ಇದೆ. ಸೊ ಆದಷ್ಟು ಶೊಟರು ಅದನ್ನೆಲ್ಲ ತಗೊಂಡೇ ಬನ್ನಿ ಅಂತ, ಇಲ್ಲ ಅಂದರೆ ನೋಡಿ ನೆಕ್ಸ್ಟ್ ಯಾವಾಗಾದರೂ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಈ ಅಜ್ಜ ಅಜ್ಜಿ ಅವ್ರ ಮೊಮ್ಮಕ್ಕಳು ನೆನಪಾಗಿ ಈ ಮಕ್ಕಳು ಆಟ ಆಡ್ತಾ ಇರೋದನ್ನ ನೋಡ್ತಾ ಇದ್ದಾರೆ. ಆ್ಯಂಡ್ ಅವ್ರು ನಮ್ಮ ಹತ್ರ ಬಂದು ಹೇಳಿದ್ರು ಕೂಡ, ಮಕ್ಕಳು ಆಟ ಆಡೋದನ್ನ ನೋಡೋಕ್ಕೆ ಚೆಂದ ಅಲ್ವಾ, ಅದಕ್ಕೆ ನಿಂತ್ಕೊಂಡಿದ್ದೀವಿ ಅಂತ. ಆ ಅಜ್ಜಿ ಕರೀತಾ ಇದ್ದಾರೆ ಅಜ್ಜ ಹೋಗ್ತಾ ಇಲ್ಲ, ಮಕ್ಕಳು ಆಟ ಆಡೋದನ್ನೇ ನೋಡ್ತಾ ಇದ್ರು. ಸೊ ಫೈನಲ್ಲಾಗಿ ಎಲ್ಲ ಮುಗೀತು. ಟೈಮು ಆಗಿತ್ತು, 9:30 ಆಗಿತ್ತು ಟೈಮು. ಸೊ ಹಂಗಾಗಿ ಮನೆಗೆ ಹೊರಡೋಣ ಅಂತ ಹೇಳಿ ಮನೆಗೆ ಹೊರಟಿದ್ದೀವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾವು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ನಿಮ್ಗೇನಾದರೂ ಈ ವಿಡಿಯೋದಲ್ಲಿ ಡೌಟ್ ಇದ್ದರೆ ಅಥವಾ ಏನಾದರೂ ನನಗೆ ಸಜೆಷನ್ ಕೊಡೋದಿದ್ದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ನೀವು ತಿಳಿಸಿ, ಅದನ್ನು ನಾನು ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕೆಲವೊಂದು ಪರ್ಚೇಸ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ ಅಲ್ಲ, ಎಲ್ಲನೂ ತೊಗೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋಣ. ಟೇಕ್ ಕೇರ್, ಬಾಯ್ ಬಾಯ್.